ರಾಜ್ಯದಲ್ಲಿ ಗ್ಯಾಸ್ಗಾಗಿ ಪರದಾಡ್ತಾ ಇರುವಂತಹ ಆಟೋ ಚಾಲಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಬೆಂಗಳೂರಲ್ಲಿ ಬಂಕ್ಗಳಲ್ಲಿ ನೋ ಗ್ಯಾಸು, ಮತ್ತೊಂದ್ ಕಡೆ ಗ್ಯಾಸ್ ಇರುವಂತ ಬಂಕ್ಗಳಲ್ಲಿ ಹೊಸ ರೇಟು. ಇದರಿಂದಾಗಿ ಆಟೋ ಚಾಲಕರು ಬಹಳ ಕಂಗಾಲಾಗಿದ್ದಾರೆ. ಬಂಕ್ಗಳ ಮುಂದೆ ರಾರಾಜಿಸ್ತಾ ಇದೆ ದರ ಹೆಚ್ಚಾಗುತ್ತೆ ಅನ್ನುವಂತಹ ಬೋರ್ಡ್ಗಳನ್ನು ಅಳವಡಿಸಲಾಗಿದೆ. ಈಗ ಆಲ್ರೆಡಿ 48-50 ರೂಪಾಯಿ ಇದ್ದಂತಹ ಗ್ಯಾಸ್ ರೇಟ್ ಪ್ರತಿ ಲೀಟರಿಗೆ ಆಲ್ರೆಡಿ 120-130ವರೆಗೂ ಬಂದು ನಿಂತಿದೆ. ಮತ್ತೊಂದು ಕಡೆ ಬಂಕ್ಗಳ ಮುಂದೆ ದರ ಹೆಚ್ಚಾಗುತ್ತೆ ಅನ್ನುವಂಥ ಬೋರ್ಡ್ಗಳು ಕೂಡ ರಾರಾಜಿಸ್ತಾ ಇದೆ. ಯುದ್ಧದಿಂದಾಗಿ ಆಮದು ವೆಚ್ಚ ಹೆಚ್ಚಾಗ್ತಾ ಇದೆ ಅಂತ ಬೋರ್ಡ್ ಅನ್ನ ಅಳವಡಿಸಲಾಗಿದೆ. ತಾತ್ಕಾಲಿಕವಾಗಿ ದರ ಏರಿಕೆ ಮಾಡಬೇಕಾಗ್ತಾ ಇದೆ ಅಂತ ಬೋರ್ಡ್ಗಳಲ್ಲಿ ಮೆನ್ಷನ್ ಮಾಡಲಾಗ್ತಾ ಇದೆ. ಖಾಸಗಿ ಬಂಕ್ಗಳಲ್ಲಿ ಪ್ರತಿ ಕೆಜಿಗೆ 30 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಹೊಸ LPG ಲೋಡ್ ಬಂದ್ರೆ ದರ ಏರಿಕೆ ಆಗೋದು ಗ್ಯಾರಂಟಿ ಅನ್ನುವಂಥ ಬೋರ್ಡ್ಗಳನ್ನು ಹಾಕಲಾಗಿದೆ. LPG ದರ ಹೆಚ್ಚಾದ್ರೆ ನೀವು ದಯವಿಟ್ಟು ಸಹಕರಿಸಬೇಕು ಅಂತ ಆಟೋ ಚಾಲಕರನ್ನ ಮನವಿ ಮಾಡಿಕೊಳ್ಳುವಂತ ಕೆಲಸ ಬಂಕ್ನವ್ರು ಮಾಡ್ತಾ ಇದ್ದಾರೆ. ಸದ್ಯ ನಾನು ಒಂದು ಆಟೋ ಒಳಗಡೆ ಕೂತಿದ್ದೀನಿ. ಹಂಗಂತ ನನಗೇನು ಆಟೋ DL ಇಲ್ಲ ಅಂತಲ್ಲ. ನಾನು ಆಟೋ ಚಾಲಕರ ಸಮಸ್ಯೆ ಯಾವ ತರ ಇದೆ, ಜೊತೆಗೆ ಆಟೋ LPG ಸಿಗ್ತಾ ಇರುವಂತಹ ಖಾಸಗಿ ಬಂಕ್ಗಳಲ್ಲಿ ಯಾವ ರೀತಿಯಾದಂತಹ ಒಂದು ರೇಟ್ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ತಿಳಿಸೋಕೋಸ್ಕರ ನಾನು ಆಟೋ ಒಳಗಡೆ ಕೂತಿದ್ದೀನಿ. ಸದ್ಯ ಈ ಆಟೋ ಇಷ್ಟು ದಿವಸ ಬೆಂಗಳೂರಿನಲ್ಲಿ ಇರುವಂತಹ ರಸ್ತೆಗಳ ಮೇಲೆ ಬಾಡಿಗೆಯನ್ನ ಹುಡುಕೊಂಡು ಓಡಾಟವನ್ನ ಮಾಡ್ತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಕಳೆದ 10-12 ದಿನಗಳಿಂದ ಸಮರ್ಪಕವಾದಂತಹ ಒಂದು LPG ಸಿದ್ಧತೆ ಹಿನ್ನೆಲೆಯಲ್ಲಿ ಬಂಕ್ಗಳ ಮುಂದೆ ನಿಲ್ಲುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ನಾನು ಕೂತಿರುವಂತಹ ಆಟೋ ಅಷ್ಟೇ ಅಲ್ಲ, ಬಹುತೇಕ ಆಟೋಗಳು ಕೂಡ ಬಂಕ್ ನ ಮುಂದೆ ನಿಂತಿದ್ದಾವೆ. ಕಾರಣ ಏನು ಅಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದಿಂದಾಗಿ ಸಮರ್ಪಕವಾದಂತಹ LPG ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಈ ರೀತಿಯಾದಂತಹ ಆಟೋಗಳು ನಿಂತಿದ್ದಾವೆ. ಸದ್ಯ ಒಂದು ಆಟೋ LPG ಅದ್ರ ಬಂಕ್ ಏನಿದೆ, ಆ ಒಂದು ಬಂಕ್ ನ ಮುಂಭಾಗ ಒಂದು ಬೋರ್ಡ್ ಅನ್ನ ಅಳವಡಿಕೆ ಮಾಡ್ತಿದ್ದಾರೆ. ಅದು ಬೋರ್ಡ್ ಅನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಜಮಾನ್ರೆ ಒಂದು ನಿಮಿಷ, ಇಲ್ಲಿ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ. ಆತ್ಮೀಯ ಟ್ರೂಗಸ್ ಗ್ರಾಹಕರೇ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಇದು LPG ಆಮದು ಬೆಲೆ ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದು ನಾವು ನಿಮಗೆ ತಿಳಿಸಲು ಬಯಸುತ್ತೇವೆ. ಪರಿಣಾಮವಾಗಿ ಮಾರಾಟದ ಬೆಲೆಯನ್ನು ಸಹ ಪರಿಷ್ಕರಿಸಲಾಗಿದೆ. ಈ ತಾತ್ಕಾಲಿಕ ಬೆಲೆ ಏರಿಕೆಯನ್ನು ಭರಿಸುವಲ್ಲಿ ನಿಮ್ಮ ತಿಳುವಳಿಕೆ ಮತ್ತು ಬೆಂಬಲವನ್ನು ನಾವು ದಯೆಯಿಂದ ಕೋರುತ್ತೇವೆ. ಪರಿಸ್ಥಿತಿ ಸಾಮಾನ್ಯವಾದ ನಂತರ ಮಾರುಕಟ್ಟೆಯಲ್ಲಿ ಅತ್ಯಂತ ಸ್ಪರ್ಧಾತ್ಮಕ ಬೆಲೆಗಳನ್ನು ನಾವು ನೀಡುತ್ತೇವೆ ಎಂದು ನಾವು ನಿಮಗೆ ಭರವಸೆ ನೀಡುತ್ತೇವೆ. ನಿಮ್ಮ ನಿರಂತರ ಬೆಂಬಲಕ್ಕೆ ಧನ್ಯವಾದಗಳು. ಹೃತ್ಪೂರ್ವಕ ಶುಭಾಶಯಗಳು ಟ್ರೂಗಸ್ ತಂಡ. ಅಂದ್ರೆ ಈಗ ನಿರ್ವಹಣಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ LPG ಯನ್ನ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇದೀವಿ. ಅದರ ಖರ್ಚು ಹೆಚ್ಚಾಗ್ತಿರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾವು ದರವನ್ನ ಹೆಚ್ಚಳ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಸ್ಥಿತಿ ತಿಳಿ ಆದ್ಮೇಲೆ ಸ್ಪರ್ಧಾತ್ಮಕವಾದಂತಹ ಬೆಲೆಯಲ್ಲಿ ನಾವು ನಿಮಗೆ LPG ಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಬೋರ್ಡ್ ಅನ್ನ ಇಲ್ಲಿ ಹಾಕಲಾಗಿರುವಂತದ್ದು. ನಮ್ಮ ಜೊತೆಗೆ ಒಬ್ರು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಬೋರ್ಡ್ ನೋಡಿದ್ರಿ, ಅನಿವಾರ್ಯವಾಗಿ ದರ ಏರಿಕೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಏನ್ ಅನ್ಸುತ್ತೆ ಸರ್? ಅದು ಮಾಡ್ಬೋದು, ಮಾಡ್ಲೇಬೇಕು. ಅದು ನಮ್ ಪ್ಯಾಸೆಂಜರ್ ಕೊಡ್ತಾ ಇಲ್ಲ. 50 ರೂಪಾಯಿ ಕೇಳಿದ್ರೆ ಜಗಳ ಮಾಡಿದ್ರು ಬೆಳಿಗ್ಗೆ ಫಸ್ಟ್ ಏನ್ ಮಾಡ್ತೀರಾ? ಏನ್ ಮಾಡಕೈತೆ ಹೇಳಿ, ಓಲಿ 50 ರೂಪಾಯಿ ಕೊಡೋಕೆ ಹೇಳ್ತಾರಲ್ಲ ಜನಗಳು, ಇನ್ನೇನ್ ಮಾಡ್ತಾರೆ? ಈಗ ಬೆಲೆನೂ ಜಾಸ್ತಿ ಆಗುತ್ತೆ ಸರ್, ಏನ್ ಹೇಳ್ತೀರಾ? ಏನ್ ಮಾಡಕ್ ಆಗಲ್ಲ. ಓಡ್ತಾ ಇರ್ಲಿ, ಬೆಲೆ ಜಾಸ್ತಿ ಆದ್ರೆ ಬೋರ್ಡ್ದಷ್ಟು ಕೊಡ್ತೀವಿ, ಸುಮ್ಮನೆ ನಿಲ್ಸಿರ್ತೀವಿ ಅಷ್ಟೇ. ಓಕೆ, ಗ್ರಾಹಕರು ಕೂಡ ನಮ್ ಜೊತೆಗೆ ಆಟೋ ಚಾಲಕರ ಜೊತೆಗೆ ಸಹಕರಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಆಟೋ ಚಾಲಕರು ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.